ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಎದ್ದೇಳು ದುರ್ಗಾ, ಎದ್ದೇಳು. ನಿನ್ನ ಅಕ್ಕನನ್ನು ಉಳಿಸ್ಕೊಳ್ಳೋಕೆ ಅಂತ ಬಂದೋಳು ಈಗ ನಿನ್ನ ಪ್ರಾಣ ಉಳಿಸ್ಕೊಳ್ಳೋದಕ್ಕೆ ಪರದಾಡ್ತಿದ್ಯಾ. ಇವತ್ತು ನಿನ್ನ ಕಥೆ ಈ ಕತ್ಲಲ್ಲೇ ಅಂತ್ಯ. ಸಾಯುವಾಗ ಶಂಕ ಊದಕ್ಕೆ ತಯಾರಾಗಿದ್ಯಾ? ಊದು. ನಿನ್ನ ಸಾವಿನ ಸದ್ದನ್ನ ನೀನೇ ಕೇಳು. ಶಂಕನಾದ, ಶಂಕನಾದ, ದುರ್ಗಾ, 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 ಶಂಕನಾದ, ಶಂಕನಾದ, ದುರ್ಗಾ, ಶಂಕನಾದ, ದುರ್ಗಾ, ದುರ್ಗಾ, ಶಂಕನಾದ. ನಿಲ್ಲಿಸು, ಈ ಶಬ್ದ ನಿಲ್ಲಿಸು. ಅಪ್ಪ ಕೇಳೋದಕ್ಕಾಗ್ತಿಲ್ಲ, ನಿಲ್ಲಿಸು. ಗೆದ್ದೆ, ಈ ಮಾಯೇನ ನಾನು ಗೆದ್ದೆ. ಅಪ್ಪ, ಅಜ್ಜಿ, ಆ ಕಣ್ಣೀರ್ ಕೊಟ್ಟ ಶಕ್ತಿಯಿಂದ ನಾನು ಇಲ್ಲಿವರೆಗೂ ಬಂದಿದ್ದೀನಿ. ಇನ್ನು ನನ್ನ ಅಕ್ಕನ್ ಪಡೆಯೋದಕ್ಕೆ ಇನ್ ಒಂದ್ ಹೆಜ್ಜೆ ಬಾಕಿ ಇದೆ ಅಷ್ಟೇನೆ. ನಾನು ನಮ್ಮ ಅಕ್ಕನ ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ. ಅಕ್ಕ, ನಿನ್ಗೋಸ್ಕರ ನಾನು ಬರ್ತಾ ಇದ್ದೀನಿ ಅಕ್ಕ. ಈ ದುರ್ಗಾ ಸಾಧಾರಣ ಹೆಣ್ಣಲ್ಲ. ಇವಳಿಗೆ ಇಷ್ಟೊಂದು ಶಕ್ತಿ, ಇಂಥ ಭಯಾನಕ ಅಸ್ತ್ರಗಳು ಹೇಗೆ ದಕ್ಕದ್ವು? ಇಲ್ಲ, ಕ್ಷಣದಿಂದ ಕ್ಷಣಕ್ಕೆ ಇವಳು ಅಪಾಯಕಾರಿ ಆಗ್ತಿದ್ದಾಳೆ. ಇವಳನ್ನ ಹೀಗೆ ಬಿಟ್ರೆ ನನ್ನ ಇಡೀ ಸಾಮ್ರಾಜ್ಯವನ್ನೇ ಸುತ್ತಿ ಹಾಕ್ತಾಳೆ. ಇವಳನ್ನ ಗೆಲ್ಲೋದಕ್ಕೆ ನಾನು ಬಿಡಬಾರದು. ಮಾಳವಿಕ, ಅಲ್ಲಿ ಗುಹೆಯಲ್ಲಿ ದುರ್ಗಾ ಶಂಖನಾದ ಮಾಡ್ತಿದ್ದಾಳೆ. ತಾಯಿ ದುರ್ಗೆಯ ಶಂಖನಾದದಷ್ಟೇ ಭಯಂಕರವಾಗಿದೆ. ಅವಳನ್ನ ತಡೆಯೋದು ಕಷ್ಟ ಆಗ್ತಿದೆ. ದುರ್ಗಾ ಮುಂದುವರಿತಾಳೆ. ಅವಳ ಆತ್ಮ ಮತ್ತಷ್ಟು ಬಲಗೊಳ್ತಿದೆ. ಎಷ್ಟೇ ಕಷ್ಟ ಆದರೂ ಸರಿ, ಅವಳ ದೇಹನ ಈಗಲೇ ನಾಶ ಮಾಡು. ಅವಳು ಕಣ್ಬಿಡೋ ಮೊದಲೇ ಅವಳು ಉಸಿರು ನಿಲ್ಬೇಕು. ಇದು ನನ್ನ ಆದೇಶ. ಅರ್ಥ ಆಯ್ತಮ್ಮ. ಆ ದುರ್ಗನ ದೇಹ ನನ್ನ ಕಣ್ಣೆದುರಿಗೆ ಇದೆ. ಈಗಲೇ ಆ ದೇಹನ ನಾಶ ಮಾಡ್ತೀನಿ. ಅವಳ ಆತ್ಮ ವಾಪಸ್ ಬಂದು ಸೇರ್ಕೊಳ್ಳೋದಕ್ಕೆ ಜಾಗನೇ ಇಲ್ದಿರೋ ಹಾಗೆ ಮಾಡ್ತೀನಿ. ಅಮ್ಮ ಮಂಜರಿ ಅಮ್ಮ, ನೀವು ಹೇಳಿದ ಕೆಲಸ ಮುಗೀತು ಅಂತಲೇ ತಿಳ್ಕೊಳ್ಳಿ. ದುರ್ಗಾ, ಪ್ಲೀಸ್ ಕಣ್ಬಿಡು ದುರ್ಗಾ. ನನಗೆ ತುಂಬ ಹೆದರಿಕೆ ಆಗ್ತಾ ಇದೆ. ಪ್ಲೀಸ್ ಹೆದರಿಸ್ಬೇಡ. ಇದೇ ರೀತಿ ಮೌನವಾಗಿ ಮಲಗಿರೋದನ್ನ ನನ್ನ ಕೈಲಿ ನೋಡೋದಕ್ಕೆ ಆಗ್ತಾ ಇಲ್ಲ. ಈಗಾಗಲೇ ಅಂಬಿಕಾನ ಕಳ್ಕೊಂಡು ನನ್ನ ಜೀವನದಲ್ಲಿ ಅರ್ಧ ಶವ ಆಗಿ ಹೋಗಿದ್ದೀನಿ. ಇವಾಗ ಮತ್ತೆ ನಿನ್ನ ಕಳ್ಕೊಳ್ಳೋ ಶಕ್ತಿ ನನಗಿಲ್ಲ ದುರ್ಗಾ. ಪ್ಲೀಸ್ ದುರ್ಗಾ, ಪ್ಲೀಸ್ ಮಾತಾಡು. ದುರ್ಗಾ, ನಿನಗೆ ನೆನಪಿದೆಯಾ
ನೀನು ನನಗೆ ಪ್ರಾಮಿಸ್ ಮಾಡಿದ್ದೆ, ನೀನು ನನಗೋಸ್ಕರ ಹಿತಗೋಸ್ಕರ ಯಾವಾಗಲೂ ನಮ್ಮ ಜೊತೆ ಇರ್ತೀಯ ಅಂತ. ಕೊಟ್ಟು ಮಾತು ತಪ್ಪೋ ಸ್ವಭಾವ ನಿಂದ ಅಲ್ಲ ಅಲ್ವಾ? ಎದ್ದೇಳು ದುರ್ಗ. ದುರ್ಗ ಈ ರೀತಿ ಮೌನವಾಗಿ ಮಲಗಿದ್ರೆ ಏನರ್ಥ? ಎದ್ದೇಳು ದುರ್ಗ, ಎದ್ದೇಳು. ನನ್ನ ಜೊತೆ ಜಗಳ ಮಾಡು ದುರ್ಗ. ಈ ಸ್ಥಿತಿಯಲ್ಲಿ ನೀನು ನಮ್ಮನ್ನ ಬಿಟ್ಟು ಹೋಗೋದಕ್ಕೆ ನಿನಗೆ ಮನ್ಸಾದ್ರೂ ಹೇಗೆ ಬರುತ್ತೆ ದುರ್ಗ? ಪ್ಲೀಸ್ ದುರ್ಗ, ನಮ್ಮನ್ನು ಬಿಟ್ಟು ಹೋಗ್ಬೇಡ ಪ್ಲೀಸ್. ದುರ್ಗಾ, ನಿಜವಾಗ್ಲೂ ನೀನ್ ನನ್ನನ್ನು ಬಿಟ್ಟು ಹೋಗ್ತೀಯಾ? ದುರ್ಗಾ, ಅಮ್ಮನೇ ನಿನ್ನ ನನ್ನ ಹತ್ರ ಕಳ್ಸಿರೋದು ಅಂತ ಹೇಳ್ತಿದ್ದೆ. ಈಗ ನೀನೇ ನನ್ನನ್ನು ಬಿಟ್ಟು ಹೋಗ್ತಿದ್ಯಾ? ನಂಗೆ ಅಮ್ಮನೂ ಇಲ್ಲ, ನೀನು ಇಲ್ಲ ಅಂದ್ರೆ ನಾನು ಯಾರ ಜೊತೆ ಇರ್ಲಿ? ಯಾರು ನಂಗೆ ಲಾಲಿ ಹಾಡ್ತಾರೆ, ಯಾರು ನನ್ನ ಜೊತೆ ಆಟ ಆಡ್ತಾರೆ? ನೀನ್ ನಂಗೆ ಬೇಕು ದುರ್ಗಾ, ಬೇಕೇ ಬೇಕು. ನೀನೆಲ್ಲೂ ಹೋಗೋಕ್ ನಾನು ಬಿಡಲ್ಲ. ನಾನು ಆಲ್ರೆಡಿ ಅಮ್ಮನ್ ಕಳ್ಕೊಂಡಿದ್ದೀನಿ, ಈಗ ನಿನ್ನನ್ನು ಕಳ್ಕೊಳಕ್ ನಂಗೆ ಇಷ್ಟ ಇಲ್ಲ ದುರ್ಗಾ. ಪ್ಲೀಸ್ ಎದಳು ದುರ್ಗಾ, ಪ್ಲೀಸ್ ಎದಳು. ದುರ್ಗಾ, ರಾಹುಗೆ ಕೋಪ ಬಂದಾಗ ಸೂರ್ಯ ಚಂದ್ರನ್ ನುಂಗ್ತಾನೆ ಅಂತ ನೀನ್ ನಂಗೆ ಕತೆ ಹೇಳ್ತಿದ್ದಲ್ವಾ? ಅಂತ ಕತೆ ನಂಗೆ ಯಾರು ಹೇಳ್ತಾರೆ? ಪ್ಲೀಸ್ ದುರ್ಗಾ, ಎದ್ದೋಳು ದುರ್ಗಾ. ದುರ್ಗಾ, ನಂಗೆ ಹೊಟ್ಟೆ ಹಸಿತಿರ್ಲಿಲ್ಲ ಆದ್ರೂ ನೀನ್ ನಂಗೆ ಊಟ ಮಾಡಿಸ್ತಿದ್ದೆ ಅಲ್ವಾ ದುರ್ಗಾ? ಈಗ ನಂಗೆ ಹೊಟ್ಟೆ ತುಂಬಾ ಹಸಿತಿದೆ, ನೀನೇ ನಂಗೆ ಊಟ ಮಾಡಿಸ್ಬೇಕು. ಎದ್ದೋಳು ದುರ್ಗಾ, ಪ್ಲೀಸ್ ಎದ್ದೋಳು. ಅಯ್ಯೋ, ಇದೇನಿದು ಬೆಂಕಿ? ಅಕ್ಕ, ನೀನ್ ಈ ಬೆಂಕಿ ಆಚೆ ಇದೆಯಾ? ಆದ್ರೆ ನಾನು ಈ ಬೆಂಕಿನ ಹೇಗೆ ದಾಟ್ಲಿ? ಇದು ಸುಡೋ ಬೆಂಕಿನ ಅಥವಾ ನನ್ನನ್ನು ತಡೆಯೋ ಮಾಯನ? ಇಲ್ಲಿ ದಾರಿ ಕಾಣಿಸ್ತಿಲ್ಲ ಅಂತ ನಾನು ವಾಪಸ್ ಹೋಗೋದಕ್ಕೂ ಆಗಲ್ಲ. ಸಮಸ್ಯೆಗೆ ಪರಿಹಾರ ಹುಡ್ಕೊಂಡು ಕುತ್ಕೊಳ್ಳೋಕೆ ನನ್ನ ಹತ್ರ ಸಮಯ ಕೂಡ ಇಲ್ಲ. ನಾನು ಸುಟ್ಟು ಬೂದಿ ಆದ್ರೂ ಪರವಾಗಿಲ್ಲ, ನನ್ನ ಮಕ್ಕಳನ್ನ ನೋಡ್ಲೇಬೇಕು.